मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸೋಮಣ್ಣ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ ನನ್ನ ರಾಜ್ಯದಲ್ಲಿ ಅನುದಾನವನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಜಲ್ ಜೀವನ್ ಮಿಷನ್ ಅನ್ನ ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ನಲ್ಲಿ ನೀರನ್ನ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಜಾರಿ ಮಾಡಲಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿರುವ ಅನುದಾನವನ್ನ ಗಮನಿಸಿದ್ರೆ ಉದ್ದೇಶಪೂರ್ವಕವಾಗಿ ಈ ಯೋಜನೆಯನ್ನ ಹಾಳು ಮಾಡೋಕೆ ಮುಂದಾಗಿದೆ. ಇದರ ವಿರುದ್ಧ ದನಿ ಎತ್ತಬೇಕಾಗಿದ್ದ ಕೇಂದ್ರ ಸಚಿವ ಸೋಮಣ್ಣ ಇವರು ಈ ದ್ರೋಹವನ್ನ ಮುಚ್ಚಿ ಹಾಕಲು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು ಯಾವ ಅನುದಾನ ಹೇಗೆ ಬರ್ಬೇಕಾಗಿತ್ತು ಅನ್ನೋದನ್ನ ಹೇಳ್ತಿದ್ದಾರೆ ನೋಡಿದ್ರೆ, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ಗೆ ಒಟ್ಟು ಹಣ ಹಂಚಿಕೆ ಆಗಿರೋದು 49,262 ಕೋಟಿ. ಇದರಲ್ಲಿ ಕೇಂದ್ರದ ಪಾಲು 26,119 ಕೋಟಿ ಇದ್ರೆ ರಾಜ್ಯದ ಪಾಲು 23,142 ಕೋಟಿ. ಆದ್ರೆ ಇದುವರೆಗೆ ಬಿಡುಗಡೆ ಆಗಿರುವ ಒಟ್ಟು ಅನುದಾನ ಎಷ್ಟಂದ್ರೆ 32, ಕೇಂದ್ರ ರಾಜ್ಯ ಎರಡು ಸೇರಿದ್ರೆ 32,202 ಕೋಟಿ. ಅದರಲ್ಲಿ ಕೇಂದ್ರ ಎಷ್ಟು ಕೊಟ್ಟಿದೆ ಅಂದ್ರೆ 11,760 ಕೋಟಿ ಎಷ್ಟಿದ್ರೆ ರಾಜ್ಯ ಕೊಟ್ಟಿರೋದು 20,442 ಕೋಟಿ. ಅಂದ್ರೆ ಇಲ್ಲಿ ಸೋಮಣ್ಣ ಹೇಳಿರೋದು ಇದಕ್ಕೂ ಇಲ್ಲಿ ತಾಳೆ ಮಾಡಿದ್ರೆ ಕೇಂದ್ರ ಕೊಟ್ಟಿರೋದು ಕೇವಲ 11,760 ಕೋಟಿ. ಇದನ್ನ ಅಂಡರ್ಲೈನ್ ನೋಡಿ. ಇದ್ರ ಜೊತೆಗೆ ರಾಜ್ಯದ ಪಾಲು 20,442 ಕೋಟಿ ಅವರನ್ನು ಮೀರಿಸಿ ಕೊಟ್ಟಿದ್ದಾರೆ. ಕರ್ನಾಟಕದ ಒಟ್ಟು ಖರ್ಚು 29,413 ಕೋಟಿ ಇರೋದು. 29,413 ಕೋಟಿ ಇದ್ರೆ ಕೇಂದ್ರದ ಪಾಲು ಈಗ ಅದರಲ್ಲಿ 26,119 ಕೋಟಿ ಅಂತ ಹೇಳಿದ್ದೀನಿ. ಕೇವಲ 11,760 ಕೋಟಿಯಷ್ಟು ಹಣವನ್ನ ಕೇಂದ್ರ ಸರ್ಕಾರ ಅಂದ್ರೆ ಕೇವಲ 45% ಮಾತ್ರ ಬಿಡುಗಡೆ ಮಾಡಿದೆ. ರಾಜ್ಯದ ಪಾಲಲ್ಲಿ 23,142 ಕೋಟಿಯಲ್ಲಿ 23,142 ಕೋಟಿಯ ರಾಜ್ಯದ ಹಂಚಿಕೆ ಇದ್ರೆ 20,442 ಕೋಟಿಯನ್ನ ಈಗಾಗ್ಲೇ ರಾಜ್ಯ ಸರ್ಕಾರ ಕೊಟ್ಬಿಟ್ಟಿದೆ ಅಂತ ಹೇಳಿ, ಅಂದ್ರೆ 88.3% ಹೆಚ್ಚಿನ ಶೇಕಡ ಹಣವನ್ನ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪ್ರತಿಯೊಂದು ರೂಪಾಯಿಯನ್ನು ರಾಜ್ಯ ಸರ್ಕಾರ ಉದ್ದೇಶಿತ ಯೋಜನೆಯನ್ನ ಯಶಸ್ವಿಯಾಗಿ ಮಾಡೋಕೆ ಸಂಪೂರ್ಣವಾಗಿ ಬಳಸ್ಕೊಂಡಿದೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ನ್ಯಾಯಬದ್ಧವಾಗಿ ಕೊಡ್ಬೇಕಾಗಿದ್ದ ಅನುದಾನವನ್ನ ಕೊಡ್ತಾ ಇಲ್ಲ, ನಿರಾಕರಿಸ್ತಿದ್ದಾರೆ ಅಂತ ಹೇಳಿ ನೇರವಾಗಿ ಮುಖ್ಯಮಂತ್ರಿಗಳು ಆರೋಪ ಮಾಡಿದ್ದಾರೆ. ಈಗ ನಾನು ಹೇಳಿದ್ದು 2023-24ನೇ ಸಾಲಿಂದು. ಈಗ 2024-25ನೇ ಸಾಲಿನಲ್ಲಿ ಬಜೆಟ್ ನಲ್ಲಿ ಕೇಂದ್ರದ ನಿರ್ಲಕ್ಷ್ಯ ಧೋರಣೆ ಮುಂದುವರೆದಿದೆ. ಅಂದ್ರೆ 24-25 ಈಗ ನಿರ್ಮಲಾ ಅವರು ಬಜೆಟ್ ಅನ್ನ ಮುಂದುವರಿಸಿದಾರಲ್ಲ, ಅದರಲ್ಲಿ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ಗೆ 3,804 ಕೋಟಿ ಹಂಚಿಕೆ ಮಾಡಿದೆ. ಆದ್ರೆ ಅದರಲ್ಲಿ 570 ಕೋಟಿ ಮಾತ್ರ ಬಿಡುಗಡೆಯಾಗಿರುತ್ತದೆ. ಒಟ್ಟು ಈ ಬಜೆಟ್ ಅಲ್ಲಿ 3,804 ಕೋಟಿಯಲ್ಲಿ 570 ಮಾತ್ರ ಇದುವರೆಗೂ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಹಲವಾರು ಪತ್ರಗಳನ್ನ ರಾಜ್ಯ ಸರ್ಕಾರ ಬರೆದು ಕೇಂದ್ರ ಸರ್ಕಾರ ಗಮನಕ್ಕೆ ತಂದಿದ್ರು ಸಹ ಈಗ 2024 ಅಂದ್ರೆ ಈ ಬಜೆಟ್ ಅಲ್ಲ, ಈಗ ಹೋದ ಬಜೆಟ್ ಅಲ್ಲಿ ಇದು ಗಮನಕ್ಕೆ ತಂದಿದ್ರು ಸಹ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತೊಂದ್ ಕಡೆ ಕರ್ನಾಟಕ ತನ್ನ ಬಜೆಟ್ ನಲ್ಲಿ
7,652 ಕೋಟಿ ಹಂಚಿಕೆ ಮಾಡಿದೆ. ಅದರಲ್ಲಿ 4,977 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧಿಸಿರೋದು ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಈ ಕೇಂದ್ರ ಸರ್ಕಾರ ಒಂದೇ ರೀತಿ ಅನ್ಯಾಯ ಮಾಡ್ತಾ ಇದೆ. JJM ಅಂದ್ರೆ ಜಲ್ ಜೀವನ್ ಮಿಷನ್ ನಲ್ಲಿ 2024-25ಗಾಗಿ ಬಜೆಟ್ 70,163 ಕೋಟಿ ಇದೆ. ಪರಿಷ್ಕೃತ ಅಂದಾಜು ಮೊತ್ತವನ್ನ ಈಗ ಕೇವಲ 22,694 ಕೋಟಿಗೆ ಇಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರೇನ್ ಶೇಕಡಾವಾರು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡೋದನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಹಣವನ್ನ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ತನ್ನ ಬಜೆಟ್ ನಲ್ಲಿ ಅಗತ್ಯ ಪ್ರಮಾಣದ ಅನುದಾನ ನೀಡದೆ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ಗೆ ಯೋಜನೆಯನ್ನ ಕೊಲ್ತಿದೆ. ರಾಜ್ಯದ ಹಿತವನ್ನ ಗಮನದಲ್ಲಿಟ್ಕೊಂಡು ಈ ಅನ್ಯಾಯವನ್ನ ಪ್ರಶ್ನಿಸಬೇಕಿದ್ದ ಸಚಿವ ಸೋಮಣ್ಣ ಅವರಂತಹ ಬಿಜೆಪಿ ನಾಯಕರು ನಿರ್ಲಜ್ಜರಾಗಿ ತಪ್ಪು ಮಾಹಿತಿಯನ್ನ ಕನ್ನಡಿಗರಿಗೆ ಕೊಟ್ಟು ದ್ರೋಹ ಮಾಡ್ತಾ ಇದ್ದಾರೆ. ಈ ರೀತಿ ಜನರನ್ನ ದಾರಿ ತಪ್ಪಿಸೋ ಬದಲು 2024-25 ಸಾಲಿನ ಬಜೆಟ್ ನಲ್ಲಿ JJMಗೆ ಅಂದ್ರೆ ಜಲ್ ಜೀವನ್ ಮಿಷನ್ಗೆ ಹಂಚಿಕೆಯಾಗಿದ್ದ ಪೂರ್ಣ ಅನುದಾನವನ್ನ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಸೋಮಣ್ಣ ಕೇಳಬೇಕಾಗಿತ್ತು ಮೋದಿ ಅವರನ್ನ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ಇಂತಹ ಕೃತ್ಯಗಳ ಹೊರತಾಗಿಯೂ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದು ಉತ್ತಮ ಸಾಧನೆ ಮಾಡಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆಯನ್ನ ಮುಂದುವರಿಸಿದ್ರು. ಜಲ್ ಜೀವನ್ ಮಿಷನ್ ಯೋಜನೆಯ ಮುಖಾಂತರ ಪ್ರತಿ ಮನೆಗೆ ಸುರಕ್ಷಿತ ನೀರನ್ನ ನಾವು ಕುಡಿಯೋ ನೀರನ್ನ ಕೊಡಕ್ಕೆ ಬದ್ಧ ಆಗಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನೇ ಕೇಂದ್ರ ಸರ್ಕಾರ ಅತಿ ಕಡಿಮೆ ಅನುದಾನವನ್ನ ಈಗ ಕೇವಲ 11,760 ಅಷ್ಟೇ ಕೊಟ್ಟಿರೋದು. ರಾಜ್ಯ ಸರ್ಕಾರ 20,000 ಈಗಾಗ್ಲೇ ಕೊಟ್ಬಿಟ್ಟಿದೆ. ಅದ್ರ ಪಾಲು ಎಷ್ಟಿರೋದು ಅಂದ್ರೆ ರಾಜ್ಯ ಸರ್ಕಾರದ್ದು ಈಗಾಗ್ಲೇ ಹೇಳಿದೀನಿ, 23,142 ಕೋಟಿಯಲ್ಲಿ 20 ಕೋಟಿಯನ್ನ 442 ಕೋಟಿನ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಕಡಿಮೆ ಹಣ ಕೊಟ್ಟು ಕೇಂದ್ರ ಸರ್ಕಾರ ಆ ಸಚಿವರು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನೆಗೆಟಿವ್ ಆಗುವಂತಹ ಮಾತನ್ನ ಆಡ್ತಿದ್ದಾರೆ. ಇವರು ಬರೀ ರಾಜಕೀಯ ಮಾಡಬಾರ್ದು. ಒಂದ್ಸರಿ ಇವರು ಆಯ್ಕೆ ಆದ್ಮೇಲೆ ಇವರು ತುಮಕೂರು ಜಿಲ್ಲೆಯನ್ನ ಪ್ರತಿನಿಧಿಸ್ತಾರೆ. ತುಮಕೂರು ಜಿಲ್ಲೆಯಿಂದ ಆಯ್ಕೆ ಆಗಿದ್ರು ಇಡೀ ರಾಷ್ಟ್ರಕ್ಕೆ ಇವತ್ತು ಅವರು ಕೇಂದ್ರ ಸಚಿವರಾಗಿದ್ದಾರೆ. ಕೇಂದ್ರ ಸಚಿವರಾಗಿ ಸೋಮಣ್ಣ ಅವರು ಈ ರೀತಿ ಸುಳ್ಳು ಹೇಳ್ಬಾರ್ದಿತ್ತು. ಯಾಕಂದ್ರೆ ಅವ್ರದ್ದು ಬರೀ ರಾಜಕೀಯ ಈ ಸುಳ್ಳುನ ಮಾಹಿತಿ ರಾಜಕೀಯ ಪ್ರೇರಿತವಾಗಿದೆ. ಒಂದು ದೇಶವನ್ನ ಪ್ರಗತಿಗೆ ಕೊಂಡೊಯ್ಯೋದ್ರಲ್ಲಿ ಸ್ವತಃ ಮೋದಿಯವರೇ ನಿರ್ಲಜ್ಜತೆಯಿಂದ ವರ್ತಿಸ್ತಾರೆ. ಈಗ ನಮ್ಗೆ ಬೇಡಿ ಕರ್ಕೊ ಬಂದಿರೋರ್ಗು ಮಾತನಾಡಲ್ಲ, ಟ್ರಂಪ್ ಎದುರಿಗೆ ಹೋಗಿ ಗುಲಾಮ್ಗಿರಿ ಮಾಡ್ತಾರೆ. ಇವರು ಮೋದಿಗೆ ಗುಲಾಮ್ಗಿರಿ ಮಾಡ್ತಾ ಇರ್ತಾರೆ. ಆ ರೀತಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಹಿಂದಿನ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಅತಿ ಹೆಚ್ಚು ಸಂಸದರನ್ನ ಗೆಲ್ಸಿದ್ರು. ಈ ಸರಿನೂ ಹೆಚ್ಚು ಸಂಸದರನ್ನ ಗೆಲ್ಸಿದ್ದಾರೆ. ಆದ್ರೆ ಜನ ಒಂಥರ ಜನ ಮರಳೋ ಜಾತ್ರೆ ಮರಳೋ ಅಂತ ಇವರ ಏನು ಹಿಂದುತ್ವದ ಅಜೆಂಡಾದಲ್ಲಿ ಬಲಿ ಆಗ್ತಾ ಇದ್ದಾರೆ. ಆದ್ರೆ ಇವರಿಂದ ಸರ್ಕಾರ ಇವರು ಕೇಂದ್ರ ಸರ್ಕಾರದಿಂದ ಅಥವಾ ಕೇಂದ್ರಕ್ಕೆ ಆಯ್ಕೆ ಮಾಡುವ ಈ ಸಚಿವರು ಅಥವಾ ಸಂಸದರಿಂದ ರಾಜ್ಯಕ್ಕೆ ಒಂದು ನಯಾ ಪೈಸೆ ಅನುಕೂಲ ಆಗ್ತಾ ಇಲ್ಲ. ಮೆಟ್ರೋದಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಮೆಟ್ರೋಗೆ ಅತಿ ಹೆಚ್ಚು ದರವನ್ನ ನಿಗದಿ ಮಾಡಿದ್ರು ಸಹ ಇದುವರೆಗೂ ಇವರಿಗೆ ಒಂದು ಏನು ಯಾವಾಗ್ಲೂ ಬಿಜೆಪಿಯವರು ಮಾತನಾಡೋದು ಅಂದ್ರೆ ತಾಕತ್ತು ದಮ್ಮು ಅಂತ. ಇವರಿಗೆ ಮೋದಿ ಎದುರಿಗೆ ಮಾತನಾಡುವಂತಹ ತಾಕತ್ತು ದಮ್ಮು ಯಾವುದೂ ಇಲ್ಲ. ಇವರು ಇದುವರೆಗೂ ಮೆಟ್ರೋ ದರವನ್ನ ಇಳಿಸೋದು ವೈಜ್ಞಾನಿಕವಾಗಿ ಮಾಡಿಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರ ಹೊಣೆ ಅಂತ ಮೊದಲು ಅಪಶ್ರುತಿಯನ್ನ ಹಾಡಿದ್ರು. ನಂತರ ಅದನ್ನ ಮಾಧ್ಯಮಗಳಲ್ಲಿ ನಮ್ಮಂತಹ ಮಾಧ್ಯಮಗಳು ಸ್ವತಂತ್ರ ಮಾಧ್ಯಮಗಳು ವಿಚಾರವನ್ನ ಹೇಳಿದಾಗ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರ ಏನೇ ಮೆಟ್ರೋದಲ್ಲಿ ಹಣ ಹೋದ್ರೂ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಆದ್ರೆ ರಾಜ್ಯ ಸರ್ಕಾರ ಪ್ರಪೋಸಲ್ ಕೊಟ್ಟಿತ್ತು ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಬಿಜೆಪಿ ಅಂದ್ರೆ ಬಾಯ್ ಬಿಟ್ರೆ ಸುಳ್ಳು ಹೇಳೋದು, ಸುಳ್ಳಿನ ಪಕ್ಷ ಬಿಜೆಪಿ ಪಕ್ಷ, ಸುಳ್ಳಿನ ಪಕ್ಷ ಅಂತ ಹೇಳಿ ಜನ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಈಗ ಬಿಜೆಪಿ ಅವರಿಗೆ ಏನು ಪ್ರತಿಪಕ್ಷ ನಾಯಕರುಗಳು ಪ್ರತಿಪಕ್ಷ ಕಟ್ ಹಾಕೋಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕಳೆದ ಬಾರಿ GST ಹಣವನ್ನ ನಮಗೆ ಅತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆಗೂ ಜಗ್ಗದ ನಿರ್ಮಲಾ ಸೀತಾರಾಮನ್, ಮೋದಿ, ಅಮಿತ್ ಶಾ ಯಾವುದಕ್ಕೂ ಜಗ್ತಾ ಇಲ್ಲ. ಇವತ್ತು ಅವ್ರದೇ ಒಂದು ರಿಪಬ್ಲಿಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ರಿಪಬ್ಲಿಕ್ ಅಲ್ಲಿ ಸಂವಿಧಾನ ಹೇಳಿದ್ ಒಂದು
ಸಂವಿಧಾನವನ್ನ ರಕ್ಷಿಸ್ತೀವಿ ಅಂತ ತಲೆ ಮೇಲೆ ಹೊತ್ಕೊಂಡೇ ಅದನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹಲವಾರು ವಿಚಾರಗಳಿಂದ ನಮ್ಗೆ ಗೊತ್ತಾಗ್ತಾನೆ ಇದೆ. ಇನ್ನು ನಮ್ಮ ದೇಶದ ಜನ ಮಲ್ಕೊಂಡಿದ್ದಾರೆ. ಯಾಕೆ ಮಲ್ಗಿದ್ದಾರೆ? ನಿಮ್ಮನ್ನ ಕಾಪಾಡೋಕೆ ಮತ್ತೊಬ್ರು ಗಾಂಧಿ ಬರಲ್ಲ, ಮತ್ತೊಬ್ರು ಗೌತಮ ಬುದ್ಧ, ವಿವೇಕಾನಂದ, ಜವಾಹರ್ ಲಾಲ್ ನೆಹರು, ಅತಿ ಹೆಚ್ಚಾಗಿ ಜವಾಹರ್ ಲಾಲ್ ನೆಹರು ಕಂಡ್ರೆ ಮೋದಿ ಅವರಿಗೆ ಆಗೋಲ್ಲ. ಆದ್ರೆ ಜವಾಹರ್ ಲಾಲ್ ನೆಹರು ತರನೇ ಈ ಸರಿ ಒಂದು ಕೋಟನ್ನ ಹಾಕೊಂಡು ಹೋಗಿದ್ರು. ಆದ್ರೆ ಜವಾಹರ್ ಲಾಲ್ ನೆಹರು ಕೋಟ್ ಹಾಕಿದಾಗ ಅದಕ್ಕೆ ಸಿಗ್ತಾ ಇದ್ದ ಗೌರವ ಈ ಸರಿ ಮೋದಿ ಅವ್ರಿಗೆ ಸಿಕ್ಲಿಲ್ಲ. ಎಲಾನ್ ಮಸ್ಕ್ ಅವರನ್ನ ಗಿರ್ಗಿಟ್ಲೆ ತರ ಆಡ್ಸಿ ಕಳ್ಸಿದಾನೆ. ಅವ್ರನ್ನ ಗಿರ್ಗಿಟ್ಲೆ ತರ ಆಡ್ಸಿ ಕಳ್ಸಿರೋದ್ರಿಂದಾನೇ ಮತ್ತೊಂದ್ಸರಿ 2ನೇ ಬಾರಿ ಅವ್ರು ಹೋಗಿ ಮಾತುಕತೆ ಆಡಿದ್ರು ಸಹ ಈಗ ಮತ್ತೊಂದು ಸಾರಿ ಜನ ಏನು ಬಂದಿದ್ದಾರೆ ಅಕ್ರಮವಾಸಿಗಳು ಅಂತ ಹೇಳಿ ಅಮೆರಿಕದಲ್ಲಿ ಇದ್ದವರು, ಅವರನ್ನ ಮತ್ತೊಂದ್ಸರಿ ಅಕ್ರಮವಾಸಿಗಳನ್ನ ಬೇಡಿ ಸರಪಳಿಗಳೊಂದಿಗೆ ಕಳಿಸಿರೋದು ಇಡೀ ದೇಶಕ್ಕೆ ಮಾಡ್ತಿರೋ ಅವಮಾನ ಅನ್ನೋದನ್ನ ಹೇಳಲ್ಲ. ಮತ್ತು ನಮಗೆ ಕೊಟ್ಟಿದ್ದ ಒಂದು ಪ್ರಜಾಪ್ರಭುತ್ವಕ್ಕೆ ಉಳಿಸೋಕೆ ಒಂದಷ್ಟು ಅನುದಾನ ಕೊಡ್ತಿದ್ರಲ್ಲ, ಆ ಅನುದಾನವನ್ನು ನಿಲ್ಸಿರೋದು ಮೋದಿ ಅಮೆರಿಕವನ್ನ ಭೇಟಿ ಬಂದ್ಮೇಲೆ ಆದಂತಹ ಪ್ರತಿಫಲ ವೈಫಲ್ಯ ಅನ್ನೋದು ಕಾಣ್ತಾ ಇದೆ. ಇದನ್ನೆಲ್ಲ ಈ ರೀತಿ ತಮ್ಮ ನಾಯಕರು ವೈಫಲ್ಯವನ್ನ ಸೋಮಣ್ಣ ಅಥವಾ ಸೋಮಣ್ಣನ ಹಾಗೆ ಯಾರು ನಮ್ಮ ರಾಜ್ಯದಿಂದ ಗೆದ್ದಿದಾರಲ್ಲ, ನಮ್ಮ ರಾಜ್ಯಕ್ಕೆ ಮೋದಿ ಏನ್ ಕೊಡ್ತಾ ಇದ್ದಾರೆ? ಮೋದಿ ಕೊಟ್ಟಿಲ್ಲ ಅಂದ್ರೆ ನಾವು ಪ್ರಶ್ನಿಸೋಕೆ ಎಲ್ಲ ಸಂವಿಧಾನದ ಅಡಿ ಅವಕಾಶ ಇದೆ ಅಂತ ಹೇಳಿ ಕೇಳೋ ಅಷ್ಟು ಧೈರ್ಯ ಇಲ್ಲ. ಯಾಕಂದ್ರೆ ಇವರೇ ತಪ್ಪು ಮಾಡ್ಬಿಟ್ಟಿದ್ದಾರೆ. ಏನ್ ತಪ್ಪು ಮಾಡಿರ್ತಾರೆ ಅಂತ ರಾಜಕೀಯ ನಾಯಕರು ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಹೇಳಲ್ಲ. ಅದರಿಂದ ಇವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಇಡಿ IT ಬಿಟ್ಬಿಟ್ರೆ ಅಂತ ಭಯ ಇರುತ್ತೆ. ಯಾಕಂದ್ರೆ ಈಗ ಇಡಿ IT ಎಲ್ಲ ಮೋದಿ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಮೋದಿ ಅವರು ಇಡಿ IT ಎಲ್ಲರಿಗೂ ಹೇಗ್ ಬಿಟ್ಟಿದಾರೋ ಮುಂದೆ ಅವ್ರ ಅಧಿಕಾರದಿಂದ ಇಳಿದ್ಬಿಟ್ರೆ ಅವ್ರ ಮೇಲೆ ಎಲ್ಲ ಬಿಡ್ತಾರೆ ಅಂತ ಕಾರಣಕ್ಕೆ ದೇಶದ ಇಡೀ ವ್ಯವಸ್ಥೆಯನ್ನ ಯಾವತ್ತೂ ಯಾರಿಗೆ ಸಿಗಲ್ಲ, ನಾನೇ 2047ವರೆಗೂ ಅಂತ ಹೇಳಿ ಮೋದಿ ಒಂದು ಬಾರಿಸ್ತಾ ಇದ್ದಾರೆ, ನಗಾರಿ ಬಾರಿಸ್ತಾ ಇದ್ದಾರೆ. ಆದ್ರೆ ಆ ರೀತಿ ಯಾವಾಗ್ಲೂ ನಾವು ಅಂದ್ಕೊಳ್ಳೋದೊಂದು ದೇವ್ರು ನಮಗಾಗಿ ಸೃಷ್ಟಿಸಿರೋದು ಬರ್ದಿಟ್ಟಿರೋದು ಒಂದಿರುತ್ತೆ. ಆ ಲೇಖನಿಯಲ್ಲಿ ಮೋದಿಗೆ ಯಾವ ಹಣೆ ಬರವನ್ನ ಬರ್ದಿದ್ದಾನೆ ಭಗವಂತ ಅಂತ ಅನ್ನೋದು. ಅದೇ ಭಗವಂತ ಅಂದ್ರೆ ಯಾರಾದ್ರೂ ಆಗ್ಬೋದು, ಏನು ದೇವರೊಬ್ಬ ನಾಮ ಹಲವು, ಮೋದಿ ಮಾತ್ರ ದೇವರು ಒಂದೊಂದರಲ್ಲಿ ಕಾಣಿಸ್ಬೋದು. ಆ ದೇವರು ನೆಕ್ಸ್ಟ್ ಮೋದಿಗೆ ಏನ್ ಹಣೆ ಬರ ಬರ್ದಿದ್ದಾನೆ ಅದ್ರ ಜೊತೆನೆ ಸೋಮಣ್ಣ ಅವರಂತಹ ನಾಯಕರ ಹಣೆ ಬರವು ಬದಲಾಗ್ತದೆ. ಆಗ ಮತ್ತೆ ಅವರು ಕಾಂಗ್ರೆಸ್ ತೆಕ್ಕೆಗೆ ಬರ್ತಾರೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಖಂಡಿತವಾಗ್ಲೂ ಇವರು ರಾಜಕಾರಣಿಗಳು ಅಲ್ಲಿಂದ ಇಲ್ಲಿಗೆ ಹಾರ್ತಾ ಇರ್ತಾರೆ, ಎಲ್ಲಿ ಗೆಲ್ತಾರೋ ಅಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಜನಕ್ಕೆ ಮಾತ್ರ ಅಭಿವೃದ್ಧಿ ಬೇಕಾಗಿದೆ. ಈ ಅಭಿವೃದ್ಧಿಯ ಮಾನದಂಡದಲ್ಲಿ ಇವ್ರನ್ನ ಗೆಲ್ಲಿಸಿದಾಗ ಮಾತ್ರ ಇವರು ಇಂತಹ ಚೇಷ್ಟೆಗಳನ್ನ ಬಿಡ್ತಾರೆ ಅಂತ ಹೇಳ್ತಾ ಇನ್ನೊಂದು ಸುದ್ದಿಯನ್ನ ನೋಡ್ತೀನಿ. ಈಗ ಮತ್ತೊಂದು ಸುದ್ದಿ ಏನಂದ್ರೆ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ ಈಗಾಗ್ಲೇ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ. ಅದ್ರ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಒಂದು ವಿಡಿಯೋ ಸಂವಾದವನ್ನು ಸಹ ನಡೆಸಿ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಏನ್ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ, ಸಾಲ ವಸೂಲಾತಿ ಸಂದರ್ಭದಲ್ಲಿ ಸಾಲ ಪಡೆದವರಿಗೆ ಯಾವುದೇ ಕಿರುಕುಳವನ್ನ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಕಾಯ್ದೆ ಜಾರಿಗೊಳಿಸಲಾಗಿದೆ. ಕಾಯ್ದೆಯ ಎಲ್ಲಾ ಅಂಶಗಳನ್ನ ಕಟ್ಟುನಿಟ್ಟಿನಿಂದ ಜಾರಿಗೆ ತರಬೇಕು. ಪರವಾನಗಿ ಪಡೆಯದ ಮೈಕ್ರೋ ಫೈನಾನ್ಸ್ ನಲ್ಲಿ ನಮ್ಮದೊಂದು ಇದು ವಿಚಾರ ಇದೆ. ಏನಂದ್ರೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅದರಲ್ಲಿ ದಯವಿಟ್ಟು ಧರ್ಮಸ್ಥಳ ಫೈನಾನ್ಸ್ ಸಂಘದವ್ರನ್ನು ಸೇರಿಸ್ಕೊಳ್ಳಿ, ಅವರು ಪರವಾನಗಿ ಪಡೆದಿಲ್ಲ, ಅದ್ರ ಬಗ್ಗೆ ರಾಜಣ್ಣ ಅವರು ಫೈನಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಅಫಿಡವಿಟ್ ಸಲ್ಸಕ್ ಹೋಗಿದ್ದಾರೆ, ಅವ್ರನ್ನ ತಡೀರಿ ಅಂತ ಹೇಳ್ತಾ ಆಗ್ರಹಿಸ್ತಾ ಮುಂದುವರಿಸ್ತೀನಿ. ಪಡೆಯದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ನಿರಂತರ ನಿಗಾ ಇಡಬೇಕು. ಪರವಾನಗಿ ಪಡೆಯದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು RBI ಸೂಚಿಯನ್ನ ಪಾಲಿಸಬೇಕು, ಅದನ್ನ ಖಾತ್ರಿ ಮಾಡ್ಕೊಳ್ಳಿ. ಬಲವಂತದ ವಸೂಲಾತಿಗೆ ಮಾಡೋರ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಮೊಕದ್ದಮೆ ದಾಖಲಿಸಿ ಅಂತ ಹೇಳಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಸಹಾಯವಾಣಿ ಪ್ರಾರಂಭಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ಬಲವಂತದ ವಸೂಲಾತಿ ಮಾಡುವ ಪ್ರಕರಣಗಳಲ್ಲಿ ಸ್ವಯಂ ಪ್ರೇರಿತ ಸೋಮೋಟೋ ಕೇಸ್ ದಾಖಲಿಸಬೇಕು ಅಂತ ಹೇಳಿದ್ದಾರೆ. ಸಾಲ ನೀಡುವವರಿಗೆ ತೊಂದರೆ ಉಂಟು ಮಾಡುವ ಯಾವುದೇ ಉದ್ದೇಶದಿಂದ ಈ ಕಾಯ್ದೆಯನ್ನ ಜಾರಿ ಮಾಡಿಲ್ಲ. ಆದ್ರೆ ಬಲವಂತದ ವಸೂಲಾತಿ, ಮಾನಹಾನಿ, ಕಿರುಕುಳದ ಮೂಲಕ ಸಾಲ ವಸೂಲಾತಿ ಮಾಡುವುದನ್ನ ತಡೆಯೋಕೆ ಇದನ್ನ ಮಾಡಿರೋದು ಅಂತ ಹೇಳಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಜಿಲ್ಲೆಗಳಲ್ಲಿ ಸಾಲಗಾರರ ಕಿರುಕುಳ ಮುಂದುವರಿದಿರೋದು ಗಮನಕ್ಕೆ ಬಂದ್ರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನ ನೇರ ಹೊಣೆಗಾರರನ್ನಾಗಿ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ.
ಕಾಯ್ದೆ ಜಾರಿಗೊಳಿಸಿದ ಬಳಿಕ ಹಲವು ಜಿಲ್ಲೆಗಳಲ್ಲಿ ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. ಕಟ್ಟುನಿಟ್ಟಿನಿಂದ ಕಾಯ್ದೆಯ ಅಂಶಗಳನ್ನು ಜಾರಿಗೊಳಿಸುವ ಮೂಲಕ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಈ ಎಲ್ಲ ಸಭೆಯಲ್ಲಿ ಭಾಗವಹಿಸಿದ್ರು. ಒಟ್ಟಾರೆ ಇಷ್ಟೆಲ್ಲ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು, ಅಧಿಕಾರಿಗಳು ಕೊಟ್ಟಿದ್ರು. ಇವ್ರು ಎಷ್ಟು ದೊಡ್ಡದಾಗಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮೈಕ್ರೋ ಫೈನಾನ್ಸ್ ಮಾಡ್ತಿರೋರು ಬೇರೆಯವರು, ಜೊತೆಗೆ ಅತಿ ಹೆಚ್ಚು ಮಾಡ್ತಾ ಇರೋರು ಅಂದ್ರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘ. ಅವರು ಒಂದು ಯೋಜನೆ ಅಂತ ಮಾಡ್ಕೊಂಡು ಇದನ್ನ ಕೊಟ್ಟಿರೋ, ಅವ್ರು ಯೋಜನೆ ಮಾಡಕ್ಕೂ ಬರಲ್ಲ. ಅವರು ಪಬ್ಲಿಕ್ ಅವರೇನು ಚುನಾಯಿತ ಸರ್ಕಾರ ಅಲ್ಲ ಯೋಜನೆ ಮಾಡ್ಲಿಕ್ಕೆ. ಅವರು ಒಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಅದು ರಿಜಿಸ್ಟರ್ ಅಲ್ಲ, ಅವ್ರು ಟ್ರಸ್ಟ್ ಅಡಿ ಒಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ರಿಜಿಸ್ಟರ್ ಆಗಿರ್ಬೋದು, ಅದ್ರ ಸಂಘ ರಿಜಿಸ್ಟರ್ ಆಗಿಲ್ಲ. ನೇರವಾಗಿ ಇದು ಜಾರಿ ನಿರ್ದೇಶನಾಲಯವು ಸಹ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿತ್ತು. ಅಂದ್ರೆ ಇವರೆಲ್ಲ ಹೇಳ್ತಾರೆ, ಆದ್ರೆ ಇವ್ರು ಯಾರು ಗಾಂಧಿ ಅಲ್ಲ. ಇವ್ರು ಹೇಳೋದೊಂದು ಮಾಡೋದೊಂದು. ಅದಕ್ಕೆ ಈ ರಾಜಕೀಯವಾಗಿ ಶುದ್ಧತೆಯನ್ನ ತರಬೇಕಾಗಿದೆ. ಈ ಶುದ್ಧತೆಯನ್ನ ತರಬೇಕು ಅಂದ್ರೆ ನಾವು ಜನ ವೋಟ್ ಮಾಡೋರು ನಾವು ಅವ್ರ ಹತ್ರ ಕೈ ಚಾಚಬಾರ್ದು. ಅವ್ರು ಕೊಡೋ ಎಂಜಿಲ್ ಕಾಸು ಇರುತ್ತಲ್ಲ, 5,000, 1,000, ಒಂದ್ ಪಾಕೆಟ್, ಅದಕ್ಕೆಲ್ಲ ಎಂಜಿಲ್ ಕಾಸ್ಗೆ ಒಂದ್ ಸೀರೆ, ಒಂದ್ ಬ್ಲೌಸು, ಇದಕ್ಕೆ ಎಂಜಿಲ್ ಕಾಸ್ಗೆ ಕೈ ಚಾಚಬೇಡಿ. ನೀವೇ ಕಷ್ಟಪಟ್ಟು 2 ಸೀರೆ ಉಡೋ ಜಾಗದಲ್ಲಿ 1 ಸೀರೆ ಉಡಿ. ಅವ್ರು ಕೂಡಿಸ್ತಾರೆ ಅಂದ್ರೆ ನೀವು ಕುಡಿಲೇಬೇಡಿ. ಅವರು ನಿಮ್ಗೆ 5,000 ಕೊಡ್ತಾರೆ ಅಂದ್ರೆ ನಿಮ್ ಮಕ್ಳಿಗೆ ಮಂತ್ರ ಮಾಂಗಲ್ಯದಲ್ಲಿ ಮದ್ವೆ ಮಾಡಿಸಿ. ಅವ್ರ ಹತ್ರ ಹಣ ತೆಗೆದುಕೊಂಡು ಮದ್ವೆ ಮಾಡ್ಬೇಡಿ. ಅವ್ರನ್ನ ಯಾವುದೇ ಫಂಕ್ಷನ್ಗೆ ನೀವು ಕರಿಬೇಡಿ. ಆಗ ಅವ್ರು ನೀವ್ ಹೇಳ್ದಾಗ ಕೇಳ್ತಾರೆ. ಈ ರಾಜಕೀಯ ನಾಯಕರು ಅವರು ನಿಮ್ಮ ನಾಯಕರಂತ ಅಲ್ಲ, ಅವರು ಇಲ್ಲಿ ಸೇವೆ ಮಾಡಕ್ ಬಂದಿರೋರು. ಇವ್ರು ಹೇಳೋದೊಂದು ನಡ್ಕೊಳ್ಳೋದೊಂದು. ಈಗಾಗ್ಲೇ ಇವ್ರು ಇಲ್ಲಿ ಹೇಳ್ತಾರೆ, ಆದ್ರೆ ಧರ್ಮಸ್ಥಳದ ಈಗ 5,000ಕ್ಕೂ ಹೆಚ್ಚು ಜನ ಈಗಾಗ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು. ಇಲ್ಲಿ ಈಗಿನ ಮುಖ್ಯಮಂತ್ರಿಗಳು ಮಾತ್ರ ಹೊಣೆಗಾರಿಕೆ ಮಾಡೋಕ್ಕಾಗಲ್ಲ. ಈ ಹಿಂದೆ ಬಂದ ಎಲ್ರೂ ಸಹ ಅವರನ್ನ ಕೈ ಸಂದಲ್ಲಿ ಬಿಟ್ಕೊಂಡು ಇವತ್ತು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಜನರಿಗೆ ಒಂದೇ ಸಮ ಕಿರುಕುಳ ಕೊಡ್ತಾ ಇದ್ದಾರೆ. ಎಲ್ಲಿ ಬಂದ ಬಾಹು ಎಲ್ಲಿವರೆಗೆ ಚಾಚಿದೆ ಅಂದ್ರೆ ಇವ್ರ ವಿರುದ್ಧ ಇದುವರೆಗೂ RBI ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. RBI ರೂಲ್ಸ್ ಪ್ರಕಾರ ಇವ್ರು ಏನು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಏನು ಸಚಿವರಾದ ಸಹಕಾರ ಸಚಿವ ಅವರು ಸಹ ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಇಡೀ ನೀವು ಯಾವುದೇ ಊರಿಗೆ ಹೋದ್ರು ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ನಾವು ಬಡ್ಡಿ ತರ್ತಾ ಇದ್ವಿ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ನಾವೇ ಎಲ್ಲ ಮುಖ್ಯಮಂತ್ರಿಗಳೇ ಮಾರು ವಯಸ್ಸಲ್ಲಿ ಹೋಗಿ ಕೇಳ್ಕೊಂಡ್ ಬಂದ್ರು ಗೊತ್ತಾಗುತ್ತೆ. ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಹಿಳೆಯರು ಧರ್ಮಸ್ಥಳ ಸ್ವಸಹಾಯ ಸಂಘದಕ್ಕೆ ನಡು ಬಗ್ಗಿಸಿ ದುಡಿತಾ ಇದ್ದಾರೆ, ಅವ್ರಿಗೆ ದುಡ್ಡು ಕೊಡಕ್ಕೆ, ಹಣ ಕೊಡಕ್ಕೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ್ಲಾದ್ರೂ ಸಹ ಆ ಏನು ಧರ್ಮಾಧಿಕಾರಿಗಳ ಧರ್ಮ ದಂಧೆಗೆ ಕಡಿವಾಣ ಹಾಕ್ಬೇಕು. ಧರ್ಮೋತ್ಸವದ ಒಂದು ಬಿಸ್ನೆಸ್ಗೆ ಕಡಿವಾಣ ಹಾಕ್ಬೇಕು. ಇನ್ನು ಧರ್ಮಾಧಿಕಾರಿಗಳೇ ಧರ್ಮದಿಂದ ನಡ್ಕೊಳ್ಳಿಲ್ಲ ಅಂದಾಗ ಮಂಜುನಾಥ ಖಂಡಿತ ಅವ್ರಿಗೆ ಶ್ರೇಯಸ್ಸನ್ನ ಮಾಡಲ್ಲ. ನೀವು ಸಹ ಮಂಜುನಾಥನ್ಗೆ ಎದುರುಕೊಳ್ಳೋ ಅಗತ್ಯ ಇಲ್ಲ. ಇನ್ನಾದ್ರೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸಂಘದ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ರಾಜ್ಯದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಧೈರ್ಯವಾಗಿ ಪ್ರಕರಣಗಳನ್ನ ದಾಖಲಿಸ್ತಾರ ಅಥವಾ ಅದಕ್ಕೂ ಇನ್ನೊಂದಷ್ಟು ಹೆಣಗಳು ಬೀಳ್ಬೇಕಾ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅತಿ ಹೆಚ್ಚು ಸ್ವಸಹಾಯ ಸಂಘ ಇರೋದು ಇವ್ರ ಕಂಟ್ರೋಲ್ ಅಲ್ಲೇ. ಯಾಕಂದ್ರೆ ಇವರು ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಜೊತೆ ಯಾವುದೇ ಒಪ್ಪಂದ ಮಾಡ್ಕೊಂಡಿಲ್ಲ. ಇಲ್ಲಿ ಎಲಾನ್ ಮಸ್ಕ್ ಹೆಂಗ್ ಆಡ್ತಾ ಇದ್ದಾನಲ್ಲ ಮೈಸೂರಲ್ಲಿ, ಕ್ಷಮಿಸಿ, ಎಲಾನ್ ಮಸ್ಕ್ ಹೇಗೆ ಅಮೆರಿಕದಲ್ಲಿ ಆಡ್ತಾ ಇದ್ದಾನಲ್ಲ ಹಂಗೆ ಇಲ್ಲಿ ಧರ್ಮಾಧಿಕಾರಿಗಳ ಸಂಘ ಆಡ್ತಾ ಇದೆ. ಈ ಸಂಘಕ್ಕೆ ಒಂದು ಕಡಿವಾಣ ನೀವೇ ಹಾಕ್ಬೇಕು. ಈಗ ಆಯಾಯ ಜಿಲ್ಲೆಗಳಲ್ಲಿ ಆಯಾ ಊರಿನಲ್ಲಿ ರೈತರೇ ಇವಾಗ ಯಾರು ಕಿರುಕುಳ ಕೊಡ್ತಾರ ಅವರು ನಮ್ಮ ಊರಿಗೆ ಬಂದ್ರೆ ಅವ್ರಿಗೆ ನಾವೇ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಿದ್ರೆ, ಆ ರೀತಿ ಬುದ್ಧಿ ಕಲಿಸ್ಲಿಕ್ಕೆ ಅದು ಎಷ್ಟೇ ದೊಡ್ಡವರಾದ್ರೂ ಸಹ ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ, ರೊಚ್ಚಿಗೆ ಬಿದ್ದಿದ್ದಾರೆ. ಸರ್ಕಾರ ಏನು ಮಾಡುತ್ತೆ ಅನ್ನೋದಕ್ಕಿಂತ ಅವರೇ ಮಾಡೋಕೆ ರೆಡಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ತನ್ನ ಕಾರ್ಯವನ್ನ ಮಾಡಿ ತನ್ನ ಮರ್ಯಾದೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಆಶಿಸ್ತೇವೆ. ಇದಾಗಿತ್ತು ಈ ಕ್ಷಣದಲ್ಲಿ. ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೊಂದು ಸರಿ ಅಪ್ಡೇಟ್ಸ್ ಹೇಳುವಾಗ ಬೇರೆ ಬೇರೆ ವಿಷಯಗಳನ್ನ ಹೇಳ್ತೀವಿ. ನಮ್ಮ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಇಂತಹ ವಿಚಾರಗಳನ್ನ ಹೇಳೋಕೆ ಸಾಧ್ಯ. ಯಾರಿಂದ ಅಧೀನಕ್ಕೆ ಒಳಪಟ್ಟ ಮಾಧ್ಯಮಗಳಲ್ಲಿ ಇವೆಲ್ಲ ಹೇಳೋಕ್ಕಾಗಲ್ಲ. ನಮ್ಗೆ ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಒಂದೇ.
ಯಾರಾದ್ರೂ ಸತ್ಯವನ್ನು ಹೇಳ್ತಾರೋ ಅವರ ಆ ಸತ್ಯ ವಿಚಾರವನ್ನು ಹೇಳ್ತೀವಿ. ಏನು ಹಿಂದೆ ಹಿಂದೆ ಒಂದು ಮುಂದೆ ಒಂದು ಮಾಡಿರ್ತಾರಲ್ಲ ಆ ವಿಚಾರವನ್ನು ಬಿಡಿಸಿ ಬಿಡಿಸಿ ಹೇಳ್ತೀವಿ. ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರದಲ್ಲಿ. ಮತ್ತೊಂದು ವಿಚಾರವನ್ನ ಹೇಳೋ ತನಕ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಿ ಎಲ್ಲ ಆಲ್ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಹೊಸ ಸ್ಟೋರಿಗಳು ನಿಮ್ ಗಮನಕ್ಕೆ ಬರ್ತದೆ. ನಿಮ್ಗೆ ಇಷ್ಟ ಆದಾಗ ಖಂಡಿತ ನಿಮ್ಗೆ ಇಷ್ಟವಾಗುವಂತಹ ನಿಮ್ಗೆ ಯಾವುದೇ ಮುಚ್ಚುಮರಿಲ್ಲದೆ ಎಲ್ಲ ಸ್ಟೋರಿಗಳನ್ನ ಕೊಡ್ತೀವಿ. ನೀವು ಅದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. 6 ಕೋಟಿ ಕನ್ನಡಿಗರಿದ್ದೀರಾ. 1 ಕೋಟಿ ಜನರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ಮಾಡುವ